ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಪದ್ಯ ಭಾಗ್ಯದ ಬಳೆಗಾರ. ಚೆನ್ನುಡಿ. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು ಪೆಣ್ಣು ಪೆಣ್ಣೆಂದೇತಕೆ, ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು, ಕಣ್ಣು ಕಾಣದ ಗಾವಿಲರು. ಈ ಒಂದು ಚೆನ್ನುಡಿಯನ್ನು ನುಡಿದಂಥವರು ಸಂಚಿಯ ಹೊನ್ನಮ್ಮ, ಹದಿಬದಿಯ ಧರ್ಮ ಎಂಬ ಸಾಂಗತ್ಯ ಕೃತಿಯನ್ನು ರಚಿಸಿದವರು. ಮಕ್ಕಳೇ, ಈ ನೃತ್ಯವನ್ನು ಗುರುಸಿ. ಮಕ್ಕಳೇ, ಏನಿದು ನೋಡಿ, ಚಿತ್ರವನ್ನು ಚೆನ್ನಾಗಿ ನೋಡಿ. ಊಹಿಸಿದ್ರಲ್ಲ? ನಿಜ ಊಹಿಸಿದ್ರಾ? ಏನದು? ಡೊಳ್ಳು ಕುಣಿತ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇನ್ನೊಂದು ನೃತ್ಯವನ್ನು ತಾವು ನೋಡಿ, ಆ ನೃತ್ಯವನ್ನು ಗುರುಸಿ. ಮಕ್ಕಳೇ, ನೆನಪಾಯ್ತಾ? ನೋಡಿದ್ದೀರಾ? ಗುರುಸಿದ್ರಲ್ವಾ? ಯಕ್ಷಗಾನ. ಇನ್ನೊಂದು ನೃತ್ಯವನ್ನು ನೋಡೋಣ. ಯಾವ ನೃತ್ಯ ಇದು? ಭರತನಾಟ್ಯ. ನೋಡಿ ಮಕ್ಕಳೇ, ಮಕ್ಕಳು ಇಂತಹ ನೃತ್ಯಗಳನ್ನು ಯಾವ ಸಮಯದಲ್ಲಿ ಮಾಡ್ತೀರಾ ನೀವೆಲ್ಲ? ಯಾವಾಗ ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಅನೇಕ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ. ಅಂತಹ ಹಬ್ಬಗಳು ಯಾವ್ಯಾವುದು ಅಂತ ನಿಮಗೆ ಗೊತ್ತಿದೆಯಲ್ವಾ? ಯಾವುದು? ಸರಿಯಾದ ಉತ್ತರ ನೀವು ಹೇಳಿದ್ದು ರಾಷ್ಟ್ರೀಯ ಹಬ್ಬಗಳು, ಮಕ್ಕಳ ಹಬ್ಬಗಳು, ಕನ್ನಡ ರಾಜ್ಯೋತ್ಸವ, ಇನ್ನು ಮುಂತಾದ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಅಂತಹ ಸಂದರ್ಭಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಮಕ್ಕಳ ಹಬ್ಬ, ಪ್ರತಿಭಾ ಕಾರಂಜಿಯ ಒಂದು ಸಮಯದಲ್ಲಿ ಇಂತಹ ನೃತ್ಯಗಳನ್ನು ನಾವು ನಮ್ಮ ಶಾಲೆಗಳಲ್ಲಿ ನೀವೆಲ್ಲರೂ ನೃತ್ಯವನ್ನು ಮಾಡ್ತೀರಾ. ಅಂತಹ ನೃತ್ಯಗಳಲ್ಲಿ ಇದು ಒಂದು. ಇದು ಯಾವುದು ಅಂತ ಹೇಳಿ ಮಕ್ಕಳೇ, ನೋಡೋಣ. ಯಾವುದಿದು? ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ? ನಿಜ. ಯಾವುದಿದು? ಸರಿಯಾದ ಉತ್ತರ ಕಂಸಾಳೆ ನೃತ್ಯ. ಇವರು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿರುವರು ಅಂತ ನೋಡೋಣ. ಇಲ್ಲಿ ಒಂದು 2 ಚಿತ್ರ ಬರುತ್ತೆ. ಆ ಚಿತ್ರವನ್ನು ನೋಡಿ ತಾವು ಹೇಳಬೇಕು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ. ನೋಡಿ, ಚಿತ್ರ ನೋಡಿ, ಏನು ಮಾಡ್ತಿದ್ದಾರೆ ಅಂತ. ಯಾವ ಸ್ಪರ್ಧೆ? ಸರಿಯಾದ ಉತ್ತರ ನಾಟಕ ಸ್ಪರ್ಧೆ. ಮುಂದಿನ ಇಂತಹ ನೃತ್ಯಗಳಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಗೀತೆಗಳು ನೃತ್ಯ ನೋಡೋಣ. ಯಾವ ನೃತ್ಯ ಇದು? ನೋಡಿ, ಇದು ಕೋಲಾಟ. ಕೋಲಾಟ ಆಡುವಂಥ ಸಂದರ್ಭದಲ್ಲಿ ಯಾವ ಗೀತೆಗಳನ್ನು ಬಳಸ್ತಾರೆ ಅಂತ ನೀವು ಹೇಳಬೇಕು ಮಕ್ಕಳೇ. ಇನ್ನೂ ಒಂದು ಚಿತ್ರ ತೋರಿಸ್ತೀನಿ ನೋಡಿ. ಇಲ್ಲೂ ಸಹ ಗೀಯ ಗೀಯ ಗಾಗಿಯ ಎಂಬತಕ್ಕಂಥ ಒಂದು ಗೀತೆಯನ್ನು ಹಾಡಿಕೊಂಡು ಮಕ್ಕಳು ನೃತ್ಯ ಮಾಡ್ತಿದ್ದಾರೆ ಮಕ್ಕಳೇ. ಇಂತಹ ಒಂದು ಈ ಚಿತ್ರದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಒಂದು ನೃತ್ಯಗಳಲ್ಲಿ ನಾವು ಯಾವ ಗೀತೆಗಳನ್ನು ಬಳಸ್ತೀವಿ ಸಾಮಾನ್ಯವಾಗಿ? ಯಾವ ಗೀತೆಗಳು? ಸರಿಯಾದ ಉತ್ತರ ಮಕ್ಕಳೇ, ತಾವು ಊಹಿಸಿದ್ದು ಸರಿಯಾಗಿದೆ. ಜನಪದ ಗೀತೆಗಳು. ಯಾವ ಗೀತೆಗಳು? ಜನಪದ ಗೀತೆಗಳು. ಜನಪದ ಗೀತೆ ಅಂದರೆ ಏನು? ಜನಪದ ನೃತ್ಯಕ್ಕೆ ಜನಪದ ಗೀತೆಗಳನ್ನು ಬಳಸ್ತೀವಿ ಹೇಗೆ ಅಂತ ನೋಡೋಣ. ಜನಪದ ಗೀತೆ ಅಂದಾಗ ಜನಪದರ ಬದುಕಿನ ಸಾವಿರಾರು ಸಂಗತಿಗಳು ಜಾನಪದದಲ್ಲಿ ಹಾಸುಹೊಕ್ಕಾಗಿ ಸೇರುತ್ತದೆ. ಜನರ ಒಂದು ಆಡು ಭಾಷೆಯಲ್ಲಿ ಅವರ ಬದುಕಿನ ಸಾವಿರಾರು ಸಂಗತಿಗಳನ್ನು ನಾವು ಜಾನಪದದಲ್ಲಿ ನೋಡ್ತೇವೆ. ಪ್ರಾಯಶಃ ಜಾನಪದದಲ್ಲಿ ವ್ಯಾಪಕ ಮತ್ತು ವಿಶಾಲವಾದ್ದು ಮತ್ತೊಂದಿಲ್ಲ. ಹಾಗೆ ದೇವರಲ್ಲಿ ಭಕ್ತಿ, ಪ್ರೇಮ, ಮನೆಯ ಕುರಿತಾದ ಹೆಮ್ಮೆ, ಬಂಜೆಯ ಬೇಸರ,
ತಾಯಿಯ ವಾತ್ಸಲ್ಯ, ತವರಿನ ಹಂಬಲ, ಹೀಗೆ 108 ಬಗೆ ವಿಶ್ವಾಸಲೋಕದ ಚಿತ್ತಾರವೇ ಜಾನಪದವಾಗಿದೆ. ಮಕ್ಕಳೇ, ದೇವರಲ್ಲಿ ಭಕ್ತಿ ಇದೆ, ಪ್ರೇಮ ಇದೆ, ಮನೆಯ ಕುರಿತಾದಂಥ ಹೆಮ್ಮೆ ಇದೆ. ಬಂಜೆತನದ ಬೇಸರವನ್ನು ಹೋಗಲಾಡಿಸ್ಲಿಕ್ಕೆ ಕೆಲವೊಂದು ಜನಪದ ಗೀತೆಗಳನ್ನು ನಾವು ಹಾಡ್ತೀವಿ. ಹಾಗೆಯೇ ತಾಯಿಯ ವಾತ್ಸಲ್ಯ, ತವರಿನ ಹಂಬಲ, ಹೀಗೆ 108 ಬಗೆಯ ವಿಶ್ವಾಸಲೋಕ ಚಿತ್ತಾರದ ಜಾನಪದವಾಗಿದೆ ಮಕ್ಕಳೇ. ಇಂತಹ ಜನಪದರ ಒಂದು ಗೀತೆಗಳಲ್ಲಿ ಒಂದಾದಂಥ ಒಂದು ಗೀತೆಯನ್ನು ನಾವು ಈ ದಿನ ತಿಳ್ಕೊಳ್ಳೋಕ್ಕೂ ಮುಂಚೆ ಈ ಒಂದು ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ತಿಳಿಯೋಣ ಮಕ್ಕಳೇ. ತವರು, ತವರು ಅಂದರೆ ತಾಯಿಯ ಮನೆ. ಮುತ್ತೈದೆ, ಮದುವೆಯಾದ ಹೆಣ್ಣು. ಆಲೆ, ಕಬ್ಬಿನ ರಸ ತೆಗೆಯುವ ಯಂತ್ರ, ಅದಕ್ಕೆ ಗಾಣ ಅಂತಲೂ ಕರಿತೀವಿ. ಸಾರಂಗ, ಮೈ ಮೇಲೆ ಚುಕ್ಕೆಗಳಿರುವ ಜಿಂಕೆ. ಪಗಡೆ, ಒಂದು ರೀತಿಯ ಆಟ. ಹಡೆದವ್ವ, ಹೆತ್ತ ತಾಯಿ. ಪದಗಳು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ. ಭಾಗ್ಯದ ಬಳೆಗಾರ. ಮಕ್ಕಳೇ, ಹೆಣ್ಣು ಮಕ್ಕಳು ಮದುವೆಯಾಗಿ ತವರು ಮನೆಯಿಂದ ಗಂಡನ ಮನೆಗೆ ಬಂದಾದ ನಂತರ ಅವರು ಯಾವುದೇ ಒಂದು ವಿಷಯವನ್ನು ತವರು ಮನೆ ಕಡೆ ಹೆಚ್ಚು ಒಲವನ್ನು ಕೊಡ್ತಾ ಇರ್ತಾರೆ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ, ಅವರ ಒಂದು ಬೆಳೆದಂಥ ದಿನಗಳಲ್ಲಿ ತಾಯಿಯ ವಾತ್ಸಲ್ಯ, ತಂದೆಯ ಪ್ರೀತಿ, ಅಣ್ಣ ಅಕ್ಕ ತಮ್ಮ ಅವರೆಲ್ಲರ ಪ್ರೀತಿಯನ್ನು ಬಳಸ್ಕೊಂಡು ಬೆಳೆದಿರ್ತಾರೆ ಮಕ್ಕಳಲ್ಲಿ. ಆದರೆ ಅಂಥ ಒಂದು ಸವಿ ನೆನಪುಗಳನ್ನು ಮಹಿಳೆ ತನ್ನ ಜೀವನದಲ್ಲಿ ನೆನಪಿನಲ್ಲೇ ಇಟ್ಕೊಂಡಿರ್ತಾಳೆ. ತನ್ನ ಮನೆ ಹತ್ರ ಯಾರಾದರೂ ಏನಾದರೂ ತಗೊಂಡು ಬಂದಾಗ ಆ ಹೆಣ್ಣುಮಗಳು ತನ್ನ ತವ್ರ ಮನೆಯಲ್ಲಿ ಇಂಥ ವಸ್ತುಗಳು ಬೇಕಾಗುತ್ತೆ, ಇಂಥ ವಸ್ತುಗಳು ನಮ್ಮ ತಾಯಿಗಿಷ್ಟ, ಇಂಥ ವಸ್ತುಗಳು ನಮ್ಮ ತಂದೆಗಿಷ್ಟ ಎಂಬತಕ್ಕಂಥ ರೀತಿಯಲ್ಲಿ ಊಹಿಸ್ತಾಳೆ ಮಕ್ಕಳೇ. ಹಾಗೆ ಇಲ್ಲಿ ಒಂದು ಹೆಣ್ಣುಮಗಳು ಬಳೆಗಾರ ಬಳೆ ಮಾರ್ತಾ ಬರ್ತಿದ್ದಾನೆ. ಬಳೆ ಬೇಕಮ್ಮ ಬಳೆ ಅಂತ ಬಳೆ ಮಾರ್ತಾ ಬರ್ತಿದ್ದಾನೆ. ಆ ರೀತಿ ಬಂದಾಗ ಒಂದು ಹೆಣ್ಣುಮಗಳು ಹೇಳ್ತಾ ಇದ್ದಾಳೆ ನೋಡಿ ಮಕ್ಕಳೇ. ಇಲ್ಲಿ ಮೊದಲು ಹಾಡನ್ನು ಕೇಳಿಸ್ಕೊಳ್ಳೋಣ. ನಮ್ಮ ಸಹಶಿಕ್ಷಕರಾದಂಥ ತಾರಾಶ್ರೀ ಮೇಡಮ್ ಅವರು ಹಾಡು ಹೇಳಿದ್ದಾರೆ, ಭಾಗ್ಯದ ಬಳೆಗಾರ. ಅದನ್ನು ಕೇಳಿಸ್ಕೊಂಡು ನಂತರ ಮುಂದೆ ನಾವು ಹಾಗೆ ಹಾಡುವಂಗೆ ಆ ಹಾಡನ್ನು ನಾವು ಹಾಡೋಣ. ನಿಮ್ಮದೇ ಆದಂಥ ಧಾಟಿಯಲ್ಲಿ ನೀವು ಹಾಡಿ ಮಕ್ಕಳೇ. ಹೀಗೆ ಹಾಡಬೇಕು, ನಿಮಗೆ ಬರದೇ ಇದ್ದರೂ ಹೀಗೆ ಪ್ರಯತ್ನ ಮಾಡಬೇಕು ಅಂತೇನಿಲ್ಲ. ನಿಮ್ಮದೇ ಆದಂಥ ಧಾಟಿಯಲ್ಲಿ ನೀವು ಹಾಡಬಹುದು ಮಕ್ಕಳೇ. ನೋಡೋಣವಾ? ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನತ್ತವರೋರ ನಾನೇನು ಬಲ್ಲೆನು, ನಿನ್ನತ್ತವರೋರ ನಾನೇನು ಬಲ್ಲೆನು. ಗೊತ್ತಿಲ್ಲ ಏನಗೆ ಗುರಿಯಿಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು. ನಟ್ಟ ನಡುವೇಲಿ ನೀ ಹೋಗೋ ಬಳೆಗಾರ, ಅಲ್ಲಿ ಹೋದೆ ನನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ, ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ. ನವಿಲು ಸಾರಂಗ ನಲಿತಾವೆ ಬಳೆಗಾರ, ಅದೇ ಕಣೋ ನನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ. ಮಿಂಚಾಡೋ ಬೇರೆಡು ಗಿಣಿ ಕಾಣೋ ಬಳೆಗಾರ, ಅಲ್ಲಿ ಹೋದೆ ನನ್ನ ತವರೂರು.
ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ನಟ್ಟ ನಡುವೇಲಿ ಪಗಡೆಯ ಹಾಡುತ್ತಾಳೆ, ಅವಳೆ ಕಾಣೋ ಎನ್ನ ಹಡೆದವ್ವ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ, ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ, ಎನ್ನ ಹಡೆದವ್ಗೆ ಬೋಲು ಆಸೆ ಬಳೆಗಾರ, ಕೊಂಡೋಗೋ ಎನ್ನ ತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಭಾಗ್ಯದ ಬೆಳೆಗಾರನ ಹಾಡನ್ನು ತಾವೆಲ್ಲರೂ ಕೇಳಿಸ್ಕೊಂಡಿದ್ದೀರಾ. ನೀವು ನಿಮ್ಮ ಒಂದು ಶಾಲೆಯಲ್ಲಿ ಶಿಕ್ಷಕರ ಮುಂದೆ ಈ ಹಾಡನ್ನು ರಾಗವಾಗಿ ಹಾಡಿ, ನಿಮ್ಮದೇ ಆದಂಥ ದಾಟಿಯಲ್ಲಿ ಹಾಡಿ, ಪರವಾಗಿಲ್ಲ ಮಕ್ಕಳೇ. ಈಗ ಭಾಗ್ಯದ ಬಳೆಗಾರ ಎಂಬತಕ್ಕಂಥ ಹಾಡನ್ನು ಕೇಳಿಸ್ಕೊಂಡಿದ್ದೀವಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಅಂತ ಯಾರು ಹೇಳ್ತಾ ಇರೋದಪ್ಪ ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗಳು ತನ್ನ ತವರು ಮನೆಗೆ ಒಂದು ನೆನಪಿಗಾಗಿ ಬಳೆಗಾರನಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ನನ್ನ ತವರು, ತವರು ಅಂದರೆ ಹುಟ್ಟಿದ ಮನೆ, ಹೆಣ್ಣು ಮಗಳು ಹುಟ್ಟಿದ ಮನೆ, ಹುಟ್ಟಿದ ಮನೆಗೆ ಹೋಗ್ಬಿಟ್ಟು ಬಾಪ ಅಂತ ಹೇಳ್ತಿದ್ದಾರೆ. ಆಗ ಬಳೆಗಾರ ಹೇಳ್ತಾನೆ, ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನನಗೇನಮ್ಮ ಗೊತ್ತು, ನನಗೇನು ಗೊತ್ತಿದೆ, ನೀನು ತವರೂರು ಎಲ್ಲಿದೆ ಅಂತ ಬಳೆಗಾರ ಹೇಳ್ತಾನೆ. ಗೊತ್ತಿಲ್ಲ ನನಗೆ ಗುರಿ ಇಲ್ಲ, ಗುರಿ ನನಗೆ ಗುರಿ ಇಲ್ಲ ಎಲಬಾಲೆ, ಹೆಣ್ಮಗಳೇ ನಿನ್ನ ತವ್ರ ಮನೆ ನನಗೆ ಗೊತ್ತಿಲ್ಲ, ಬಾಮ್ಮ ತೋರಿಸ್ಬಾ ಅಂತೇಳ್ಬಿಟ್ಟು ಅದಕ್ಕೆ ಹೇಳ್ತಾನೆ, ತೋರಿಸು ಬಾರೆ ತವರೂರ. ಅದಕ್ಕೆ ಹೆಣ್ಣುಮಗಳು ನೆನಪು ಮಾಡ್ಕೊಳ್ತಾಳೆ ಮುಂದೆ, ನನ್ನ ತವರೂರು ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಬಾಳೆ ಬಾಲಕ್ಕೆ ಬೀಡು, ಬಲಗಡೆಗೆ ಬಾಳೆ ಗಿಡ ಇದೆ, ರಸ್ತೆ ಪಕ್ಕದ ಬಲಗಡೆಗೆ ಬಾಳೆ ಗಿಡ ಇದೆ, ಹಾಗೆ ಎಡಭಾಗಕ್ಕೆ ಸೀಬೆ ಗಿಡ ಇದೆ, ಆ ಎರಡರ ಮಧ್ಯೆ ನಟ್ಟ ನಡುವೆ ನಮ್ಮ ಊರಿಗೆ ದಾರಿ ಕಣಪ್ಪ, ನೀನು ಹೋಗೋ ಬೆಳೆಗಾರ, ಅಲ್ಲಿ ಇದೆ ನನ್ನ ತವರೂರು ಅಂತ ಹೆಣ್ಣು ಮಗಳು ಭಾಗ್ಯದ ಬೆಳೆಗಾರನಿಗೆ ಹೇಳ್ತಾ ಇದ್ದಾರೆ. ಅಲ್ಲಿದೆ ನಮ್ಮನೆ, ಹೋಗು ಅಂತ. ಅದಕ್ಕೆ ಬೆಳೆಗಾರ ಹೇಳ್ತಾನೆ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಮುತ್ತೈದೆ ಎಲೆ ಹೆಣ್ಣೆ, ಮುತ್ತೈದೆ ಅಂದರೆ ಮದುವೆ ಆದಂಥ ಒಂದು ಹೆಣ್ಣು ಮಗಳಿಗೆ ಮುತ್ತೈದೆ ಅಂತ ಕರಿತೀವಿ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಅಂತ ಬೆಳೆಗಾರ ಹೆಣ್ಣು ಮಗಳಿಗೆ ಹೇಳ್ತಾ ಇದ್ದಾಳೆ. ಆಲೆ ಆಡುತ್ತಾವೆ, ಗಾಣ ತಿರುಗುತ್ತಾವೆ. ಆಲೆ ಅಂದರೆ ನೋಡಿದ್ರೆ ಮಕ್ಕಳೇ, ಆಲೆ ಹೇಗಿದೆ ಅಂತ. ಆಲೆ ಅಂದ್ರೇನು ಆಗಲೇ ನಾವು ತಿಳ್ಕೊಂಡ್ವಿ ನೋಡಪ್ಪ. ಇಲ್ಲಿ ಕಬ್ಬನ್ನು ಆಲೆ ಮನೆ ಮಾಡಿ ಕಬ್ಬಿನ ರಸದಿಂದ ಬೆಲ್ಲ ಮಾಡ್ತಿದ್ದಾರೆ. ಆ ಬೆಲ್ಲ ಮಾಡೋದನ್ನೇ ಆಲೆ ಮನೆ ಅಂತ ಕರಿತಕ್ಕಂಥದ್ದು. ಕಬ್ಬಿನ ರಸ ತೆಗೆಯುವಂಥ ಒಂದು ಯಂತ್ರ ಅಲ್ಲಿದೆ ನಮ್ಮ ಮನೆ ಹತ್ರ. ಹಾಗೆ ನವಿಲು, ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ. ಆ ನವಿಲು ನಮ್ಮ ಮನೆ ಮುಂದೆ ಆಡ್ತಾ ಇರುತ್ತೆ, ಮನೆ ಮುಂದೆ ಇರುತ್ತೆ. ಜೊತೆಗೆ ಸಾರಂಗ, ಸಾರಂಗ ಅಂತ ಹೇಳಿದ್ರೆ ಮೈ ಮೇಲೆ ಚುಕ್ಕಿಗಳಿರುವಂತಹ ಒಂದು ಜಿಂಕೆ. ಆ ಜಿಂಕೆಯು ಸಹ ನಮ್ಮ ಮನೆ ಹತ್ರ ನಲಿತಾ ಇರ್ತವೆ ಬೆಳೆಗಾರ. ಅದೇ ಕಣೋ ನನ್ನ ತವರೂರು. ನೋಡಪ್ಪ, ನಮ್ಮ ಮನೆ ಮುಂದೆ ಇವೆಲ್ಲ ಇದ್ದಾವೆ, ಇವೆಲ್ಲ ನೋಡಿಕೊಂಡು ಹೋಗು, ಅದೇ ಅಲ್ಲೇ ಇರತಕ್ಕಂಥದ್ದು ನಮ್ಮ ತವರೂರು, ತವ್ರ ಮನೆ ಎಂಬತಕ್ಕಂಥದ್ದಾಗಿ ಮುತ್ತೈದೆ ಹೆಣ್ಣು ಬೆಳೆಗಾರನಿಗೆ ಹೇಳ್ತಾ ಇದ್ದಾಳೆ. ಆದರೆ
ಬಳೆಗಾರ ಹೇಳ್ತಾನೆ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ನನಗೆ ಗೊತ್ತಿಲ್ಲಮ್ಮ, ನೀನು ಇಷ್ಟೆಲ್ಲ ಹೇಳಿದ್ರು ನನಗೆ ಗೊತ್ತಾಗ್ತಾ ಇಲ್ಲ, ನೀನೇ ಬಾರವಾ, ಬಂದು ನಿನ್ನ ಒಂದು ತವ್ರ ಮನೆಯನ್ನು ತೋರಿಸು ತಾಯಿ ಅಂತ ಹೇಳ್ತಿದ್ದಾರೆ. ಹಂಚಿನ ಮನೆ ಕಾಣೋ. ಹೆಂಚಿನ ಮನೆ ನೋಡಿದ್ದೀರಾ? ನೋಡಿ ಮಕ್ಕಳೇ, ಹೆಂಚಿನ ಮನೆ ನಿಮ್ಮ ಹಳ್ಳಿಗಳಲ್ಲೂ ಇರುತ್ತೆ. ಹೆಂಚಿನ ಮನೆ ಮತ್ತು ಕಂಚಿನ ಕದ. ಕಂಚು ಅಂದರೆ ಒಂದು ಥರದ ಲೋಹ, ಅದು ಒಂದು ರೀತಿಯಾದಂಥ ಲೋಹ ಅಂತ ಒಂದು ಕದ ಅಂದರೆ ಬಾಗಿಲು. ಕದ ಅಂದ್ರೇನು? ಬಾಗಿಲು. ಹಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ, ಮಿಂಚಾಡೋವೆರಡು ಗಿಣಿ ಕಾಣೋ. ಮಿಂಚಾಡೋವೆರಡು ಗಿಣಿಗಳು ನೋಡಿದಿರಾ? ಇದನ್ನು ರಾಮನ ಬಂಟು ಅಂತಲೂ ಸಹ ಹೇಳ್ತಾರೆ, ಹೌದಲ್ವಾ? ಬಹಳ ಬುದ್ಧಿವಂತ ಒಂದು ಜೀವಿ ಇದು. ಇದರಿಂದ ಅವರು ಗಿಳಿಗಳನ್ನು ಅವ್ರ ತಾಯಿ ಮನೆಯವರು ಸಾಕಿದ್ದಾರೆ. ಮಿಂಚಾಡೋ ಎರಡು ಗಿಣಿ ಕಾಣೋ ಬಳೆಗಾರ, ಅಲ್ಲಿಹುದೇ ನನ್ನ ತವರೂರು, ಅಲ್ಲಿಹುದೇ ನನ್ನ ತವರೂರು. ಎರಡು ಗಿಣಿಗಳು ಆಡ್ತಾ ಇರ್ತವೆ ಅಂತ ಹೇಳ್ತಿದ್ದಾರೆ. ಆದರೂ ಬಳೆಗಾರ ಹೇಳ್ತಾನೆ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಅಂತ ಹೇಳ್ತಿದ್ದಾರೆ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ. ಮುತ್ತೈದೆ ಹಟ್ಟಿ ಅಂದರೆ ಮನೆ. ಮುತ್ತಿನಂಥ ಒಂದು ಚಪ್ಪರವನ್ನು ಹಾಕಿದ್ದಾರೆ ಮನೆ ಮುಂದೆ. ನಡುವೆಯಲ್ಲಿ ಪಗಡೆಯ ಆಡ್ತಾಳೆ. ಪಗಡೆ ಆಟ ನೋಡಿದಿರಾ ಮಕ್ಕಳೇ ನೀವು? ಪಗಡೆ ಅಂದರೆ ಈ ಥರ ಇರುತ್ತೆ, 3 ಚುಕ್ಕಿಗಳು ಹೊಂದಿರತಕ್ಕಂತಹ ಪಗಡೆಗಳಿರ್ತವೆ. ಪಗಡೆಯನ್ನು ಆಡ್ತಾಳೆ ನಮ್ಮವ್ವ. ಪಗಡೆ ಆಡ್ತಕ್ಕಂಥ ಒಂದು ಚಿತ್ರಣ. ಅವಳೇ ಕಣೋ ನನ್ನ ಹಡೆದವ್ವ ಅಂತ ಹೇಳಿದ್ರೆ ಜನ್ಮವನ್ನು ನೀಡಿದಂಥವಳು, ನನಗೆ ಜನ್ಮ ನೀಡಿದಂಥವಳು ಅವಳೇ ಕಣೋ, ಹೋಗು ನೀನು ಅಲ್ಲಿ ಅಂತ ಹೇಳ್ತಿದ್ದಾರೆ. ಆದರೂ ಬಳೆಗಾರ ಹೇಳ್ತಾನೆ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಅಮ್ಮ, ನಿನ್ನ ತವರು ನನಗೆ ಗೊತ್ತಿಲ್ಲ, ಬಾ ತೋರಿಸ್ಬಾ, ನೀನೇ ಬಾ ಅಂತೇಳ್ಬಿಟ್ಟು ಕರಿತಾ ಇದ್ದಾರೆ. ಹಟ್ಟಿ ಅಂದರೆ ಏನು? ಮನೆ. ಅಚ್ಚ ಕೆಂಪಿನ ಬಳೆ, ಹಸಿರು ಗೀರಿನ ಬಳೆ. ನೋಡಿ ಮಕ್ಕಳೇ, ಈ ಹೆಣ್ಮಕ್ಳು ಮದುವೆ ಆಗುವಂಥ ಸಂದರ್ಭದಲ್ಲಿ ಕೆಲವರು ಎಲ್ಲ ನಮ್ಮ ಮನೆಯ ಸುತ್ತು ಇರ್ತಕ್ಕಂಥ ಮನೆಗಳವರಿಗೆ ಮುತ್ತೈದೆಯರಿಗೆ ಆ ಬಳೆಯನ್ನು ತೊಡಿಸ್ತಾರೆ. ಯಾಕೆ? ಬಳೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷಣ. ಅದಕ್ಕೆ ಅದರಲ್ಲೂ ಸಹ ಈ ಅಚ್ಚ ಕೆಂಪಿನ ಬಳೆ ಮತ್ತು ಹಸಿರು ಗೀರಿನ ಬಳೆ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಬಹಳ ಇಷ್ಟ. ಹಾಗಾಗಿ ನಮ್ಮ ಅವನಿಗೆ ಅಂಥದ್ದೇ ಬಳೆಗಳು ಬಹಳ ಇಷ್ಟ ಅಂತೇಳ್ಬಿಟ್ಟು ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ. ಎನ್ನ ಹಡೆದವಗೆ ಬಲು ಆಸೆ ಬಳೆಗಾರ, ತುಂಬ ಆಸೆ ಅಂತ ಬಳೆಗಳು, ಕೊಂಡು ಹೋಗೋ ನೀನು ಎನ್ನ ತವರಿಗೆ ಅಂತ ಹೇಳ್ತಿದ್ದಾರೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಅಂತ ಹೇಳಿದಾಗ ಆ ಬಳೆಗಾರ ಆಮೇಲೆ ಹೇಳ್ತಾನೆ, ಗೊತ್ತಾಯ್ತು, ನೀನು ಹೇಳಿದಂಥ ಎಲ್ಲ ಹೆಗ್ಗುರುತುಗಳು ನನಗೆ ಗೊತ್ತಾಯಿತು, ನಿನ್ನ ತವ್ರ ಮನೆ ನನಗೆ ಗುರ್ತು ಸಿಕ್ಕಿದೆ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಇಂಥ ಒಂದು ಹೆಣ್ಣುಮಗಳು ತನ್ನ ತವ್ರನ ಬಗ್ಗೆ ಇಟ್ಟಿರುವಂತಹ ಆಸೆ, ಗೌರವ ಮತ್ತು ಹಂಬಲ ಇವುಗಳನ್ನು ಜನರ ಒಂದು ಆಡು ಭಾಷೆಯಲ್ಲಿ ಹಾಡ್ತಕ್ಕಂಥದ್ದೇ ಒಂದು ಜನಪದ ಗೀತೆ. ಈ ಚಿತ್ರಗಳನ್ನು ಗಮನಿಸಿ ಮಕ್ಕಳೇ, ನೋಡೋಣ. ಒಂದು ಸಣ್ಣದೊಂದು ಕತೆ ಹೇಳ್ಕೊಂಡು ಮುಂದೆ ಹೋಗೋಣ. ಏನಿದು? ಈ ಚಿತ್ರದಲ್ಲಿರ್ತಕ್ಕಂಥ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಮಕ್ಕಳೇ, ಸಿಂಹ. ಹೌದಲ್ವಾ? ಕಾಡಿನ ರಾಜ. ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ. ಮೊಲ, ಜಿರಾಫೆ, ಕಾಡು ಪ್ರಾಣಿ, ಆನೆ ಮುಂತಾದ ಪ್ರಾಣಿಗಳು ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತವೆ. ಈ ಮೃಗರಾಜ ಎಲ್ಲ ಪ್ರಾಣಿಗಳಿಗೂ ಹಿಂಸೆ ಕೊಡ್ತಾ ಇರ್ತಾನೆ. ಹೇಗೆ ಅಂತ ಹೇಳಿದ್ರೆ, ತನಗೆ ಹಸಿವಾದಾಗೆಲ್ಲ ಎಲ್ಲ ಪ್ರಾಣಿಗಳನ್ನು ಹಿಂಸಿಸಿ ತನ್ನ ಒಂದು ಆಹಾರವನ್ನಾಗಿ ಪಡಿತಾ ಇರುತ್ತೆ. ಆಗ ಎಲ್ಲ ಪ್ರಾಣಿಗಳು ಒಂದು ಕಡೆ ಸೇರಿಬಿಟ್ಟು ಒಂದು ಸಭೆಯನ್ನು ಮಾಡ್ತವೆ. ಒಂದೊಂದು ದಿನ ಒಂದೊಂದು ಪ್ರಾಣಿ ಸಿಂಹರಾಜನಿಗೆ ಆಹಾರವಾಗಿ ಹೋಗೋಣ ಅಂತ ಯೋಚನೆ ಮಾಡ್ತವೆ. ಈ ಥರ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದಿನ ಮೊಲದ ಸರದಿ ಬರುತ್ತೆ. ಮೊಲ ತನ್ನ ಸರದಿಯಂತೆ ಸಿಂಹದ ಒಂದು ಆಹಾರಕ್ಕಾಗಿ ಹೋಗುವಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ತಾನು ಭಯದಿಂದ ಹೋಗ್ತಾ ಇರುತ್ತೆ. ಭಯಪಟ್ಕೊಂಡು ತಡವಾಗಿ ಹೋಗುತ್ತೆ.
ಯಾಕೆ ತಡವಾಗಿ ಹೋಗೋದು? ಹಾಂ ಸರಿ, ಯಾಕೆ ಅಂದರೆ ಅದಕ್ಕೆ ಗೊತ್ತಾಗಬೇಕಲ್ಲ ಯಾಕೆ ತಡವಾಗಿ ಬರ್ತಾ ಇದೆ ಅಂತ. ಅದಕ್ಕೆ ಅದು ಯೋಚನೆ ಮಾಡಿ ಉಪಾಯ ಮಾಡಿ ಏನು ಮಾಡುತ್ತೆ, ತಡವಾಗಿ ಹೋಗುತ್ತೆ, ಜೊತೆಗೆ ಹಿಂದೆ ತಿರುಗ್ತಾ ಹೋಗ್ತಾ ಇರುತ್ತೆ. ಆಗ ಸಿಂಹರಾಜನಿಗೆ ಕೋಪ ಬರುತ್ತೆ, ಯಾಕೆ ತಡವಾಗಿ ಬಂದೆ ಅಂತ ಕೇಳುತ್ತೆ. ಅವಾಗ ಹೇಳುತ್ತೆ, ನಿನಗಿಂತ ದೊಡ್ಡದಾದಂಥ ಸಿಂಹ ಇತ್ತು ಅಲ್ಲಿ, ಅದು ನನ್ನನ್ನು ತಡೆ ಹಾಕೊಂಡ್ಬಿಟ್ಟಿತ್ತು, ಅದಕ್ಕೆ ನಾನು ತಡವಾಗಿ ಬರ್ತಾ ಇದ್ದೀನಿ ಮೃಗರಾಜ. ಹಾಗಾಗಿ ನಿನಗಿಂತೂ ದೊಡ್ಡದಿದೆ ಅಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಕೋಪ ಬಂದ್ಬಿಡುತ್ತೆ. ಅವಾಗ ಏನು ಮಾಡುತ್ತೆ, ನಡಿ ತೋರ್ಸ್ ನಡಿ ಅಂತ ಹೇಳಿದಾಗ ಮೊಲ ಕರ್ಕೊಂಡೋಗುತ್ತೆ. ಎಲ್ಲಿಗಪ್ಪ? ಬಾವಿ ಹತ್ರ ಕರ್ಕೊಂಡೋಗಿ ಬಾವಿಯಲ್ಲಿ ತನ್ನ ಪ್ರತಿಬಿಂಬ ಕಾಣದಂತೆ ನಿಂತ್ಕೊಂಡು, ನೋಡು ಒಳಗಡೆ ಬಚ್ಚಿಟ್ಕೊಂಡಿದೆ ಅಂತ ಸಿಂಹರಾಜನಿಗೆ ಹೇಳುತ್ತೆ. ಸಿಂಹರಾಜ ಹೌದೇನೋ ಅಂತ ಬಗ್ಗು ನೋಡುತ್ತೆ. ಅದರ ಪ್ರತಿಬಿಂಬ ನೀರಿನಲ್ಲಿ ದೊಡ್ಡದಾಗಿ ಕಾಣುತ್ತೆ. ಆ ದೊಡ್ಡದಾಗಿ ಕಂಡಾಗ ನನಗಿಂತ ದೊಡ್ಡ ಪ್ರಾಣಿ ಬಂದ್ಬಿಟ್ಟಿದೆ ಅಂತೇಳಿದ್ದೆ ಗರ್ಜನೆ ಮಾಡುತ್ತೆ. ಗರ್ಜನೆ ಮಾಡಿದಾಗ ಅದರ ಪ್ರತಿಧ್ವನಿ ಇನ್ನೂ ಜೋರಾಗಿ ಕೇಳಿಸುತ್ತೆ. ಅಂಥ ಸಂದರ್ಭದಲ್ಲಿ ಈ ಸಿಂಹಕ್ಕೆ ಏನಾಗುತ್ತೆ, ಕೋಪ ಬಂದು ಅದರ ಮೇಲೆ ದಾಳಿ ಮಾಡುತ್ತೆ. ದಾಳಿ ಮಾಡಲು ಹೋಗಿ ಬಾವಿಯಲ್ಲಿ ಬಿದ್ದು ಸಾಯುತ್ತೆ. ಇಂಥ ಒಂದು ಕಥೆಯನ್ನು ನಾವು ಕೇಳಿದ್ವಿ. ಈ ಕಥೆಯಿಂದ ತಿಳಿದು ಬರುವಂಥ ನೀತಿ ಏನಪ್ಪ? ಏನು ಹೇಳಿ ಮಕ್ಕಳೇ, ನೋಡೋಣ. ಏನಿರ್ಬೋದು? ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ನೀವು ಯೋಚಿಸಿದ್ದು ಸರಿಯಾಗಿದೆ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ, ಹೌದಲ್ವಾ? ಇದನ್ನು ನಾವು ಇಷ್ಟೆಲ್ಲ ದೊಡ್ಡ ಕಥೆಯನ್ನು ಒಂದು ಸಣ್ಣ ಒಂದು ವಾಕ್ಯದಲ್ಲಿ ಹೇಳುವಂತಹ ಪದಕ್ಕೆ ನಾವು ಗಾದೆ ಮಾತು ಅಂತ ಹೇಳ್ತೀವಿ. ಗಾದೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಜನರ ನಿತ್ಯ ಜೀವನದಲ್ಲಿ ಅನುಭವದಿಂದ ಬಂದಿರತಕ್ಕಂತಹ ಒಂದು ಅನುಭವದ ನುಡಿಗಳನ್ನು ಗಾದೆ ಮಾತುಗಳು ಅಂತ ಹೇಳ್ತೀವಿ. ಈಗ ಇಲ್ಲಿ ಒಂದು ಗಾದೆ ಮಾತನ್ನು ಕೊಡ್ತೇನೆ, ಆ ಗಾದೆ ಮಾತನ್ನು ಪೂರ್ಣಗೊಳಿಸಿ ಮಕ್ಕಳೇ, ನೋಡೋಣ. ಕೈ ಕೆಸರಾದರೆ ಮುಂದಿನ ಭಾಗ ನೀವು ಹೇಳಬೇಕು ಮಕ್ಕಳೇ. ಹೇಳ್ತಿರಲ್ಲ, ಯೋಚನೆ ಮಾಡಿದ್ರಾ? ತಕ್ಷಣ ಹೇಳ್ಬಿಟ್ರಾ? ವೆರಿ ಗುಡ್. ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು. ಎರಡನೇ ಗಾದೆ ಮಾತು, ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು. ಊರು ಒಳ್ಳೆಯದು. ಸರಿಯಾಗಿ ಊಹಿಸಿದ್ರ ಮಕ್ಕಳೇ? ಹಲ್ಲಿದ್ದವರಿಗೆ ಕಡಲೆ ಇಲ್ಲ, ಹಲ್ಲಿದ್ದವರಿಗೆ ಕಡಲೆ ಇಲ್ಲ. ಯೋಚನೆ ಮಾಡ್ತಿದ್ದೀರಾ? ಹೇಳಿದ್ರ ಮಕ್ಕಳೇ? ನಿಜ, ಸರಿಯಾದ ಉತ್ತರ. ಕಡಲೆ ಇದ್ದವರಿಗೆ ಹಲ್ಲಿಲ್ಲ. ಕಡಲೆ ಇದ್ದವರಿಗೆ ಹಲ್ಲಿಲ್ಲ. ಬೆಕ್ಕಿಗೆ ಚಲ್ಲಾಟ. ಹೇಳಿದ್ರ? ನೆನಪಾಯ್ತಾ? ಸರಿಯಾದ ಉತ್ತರ. ಇಲಿಗೆ ಪ್ರಾಣ ಸಂಕಟ. ಇಲಿಗೆ ಪ್ರಾಣ ಸಂಕಟ. ಗಾದೆ ಮಾತುಗಳನ್ನು, ಇಂತಹ ಗಾದೆ ಮಾತುಗಳನ್ನು ನೀವು ಸಹ ಸಂಗ್ರಹಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳೇ. ಈಗ ಈ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಮಕ್ಕಳೇ. ಆ ಗಾದೆಯನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು ಅಂತ ನೋಡೋಣ. ಕೈ ಕೆಸರಾದರೆ ಬಾಯಿ ಮೊಸರು ಎಂದರೆ ಕಷ್ಟಪಟ್ಟು ದುಡಿದರೆ ನಮ್ಮ ಜೀವನ ಮೊಸರು ತಿಂದಷ್ಟು ತಂಪಾಗಿರುತ್ತದೆ. ಮಕ್ಕಳೇ, ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ವೇದಗಳಾದರೂ ವೇದಕ್ಕೆ ಸಮಾನ ಗಾದೆ ಮಾತು. ಹಾಗೆ ಇಲ್ಲಿ ಒಂದು ಗಾದೆಯನ್ನು ವಿಸ್ತರಿಸಿ ಬರೆದಿದ್ದೀವಿ ನೋಡಿ. ಕೈ ಕೆಸರಾದರೆ ಬಾಯಿ ಮೊಸರು ಎಂದರೆ ಕಷ್ಟಪಟ್ಟು ದುಡಿದರೆ ನಮ್ಮ ಜೀವನ ಮೊಸರು ತಿಂದಷ್ಟು ತಂಪಾಗಿರುತ್ತದೆ. ನಮ್ಮ ಹಸಿವನ್ನು ನೀಗಿಸಬೇಕೆಂದರೆ ನಾವು ಕೈ ಕೆಸರು ಮಾಡಿಕೊಂಡು ದುಡಿಮೆ ಮಾಡಬೇಕು ಎಂದು ದುಡಿಮೆಯ ಮಹತ್ವನ ಈ ಗಾದೆ ವರ್ಣಿಸುತ್ತದೆ. ಅಂದರೆ ಒಂದು ವಾಕ್ಯದಲ್ಲಿ ನಾವು ಹೇಳ್ತೀವಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಅದರ ಅರ್ಥ, ಒಳ ಅರ್ಥ ಇಷ್ಟೆಲ್ಲ ಇದೆ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಚಿತ್ರ ಏನು ಅಂತ ನೋಡ್ತಾ ಇದ್ದೀರಾ? ಏನಿದು ಚಿತ್ರ? ಏನೋ ಮಾಡ್ತಿದ್ದಾರಲ್ಲ, ಯಕ್ಷಗಾನ ಮಾಡ್ತಿದ್ದಾರೆ. ಯಕ್ಷಗಾನ ಪಾತ್ರಧಾರಿಗಳ ಕುಣಿತ ಕಂಡು ಪ್ರೇಕ್ಷಕರು ತಲೆ ತೂಗಿದರು. ಹಬ್ಬಬ್ಬಾ, ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರಪ್ಪ ಇವರು, ನಾವು ಏನೋ ಅಂದ್ಕೊಂಡ್ವಿ, ತುಂಬ ಚೆನ್ನಾಗಿ ಕುಣಿತಾ ಇದ್ದಾರೆ ಅಂತ ತಲೆ ತೂಗಿದರು. ಇಂಥ ಒಂದು ವಾಕ್ಯ ರೂಪದಲ್ಲಿ ಹೇಳುವುದನ್ನು ಸಂಕ್ಷಿಪ್ತವಾಗಿ ನಾವು ಹೇಳ್ತಕ್ಕಂಥದ್ದನ್ನೇ ನಾವು ನುಡಿಗಟ್ಟು ಅಂತ ಹೇಳ್ತೀವಿ. ಏನದು?
ಹೇಗೆ ಒಂದು ಪದದಲ್ಲಿ ಹೇಳ್ತಾ ಇದ್ದೀವಿ ನೋಡಿ. ಏನಂತ? ತಲೆದೂಗು. ತಲೆದೂಗು ಅಂದರೆ ಯಕ್ಷಗಾನ ಪಾತ್ರಧಾರಿಗಳ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು. ಇಷ್ಟು ಹೇಳೋದನ್ನು ಬದಲಾಗಿ ನಾವು ಒಂದು ಪದದಲ್ಲಿ ತಲೆದೂಗು ಅಂತ ಹೇಳ್ತೀವಿ. ಅಂದರೆ ಅದರ ಅರ್ಥ ಇವರ ಒಂದು ಕುಣಿತ ಎಷ್ಟೊಂದು ಸೊಗಸಾಗಿದೆ ಎಂಬತಕ್ಕಂಥದ್ದನ್ನು ನಾವು ವರ್ಣನೆ ಮಾಡುವುದಕ್ಕೆ ಇಂಥ ಪದಗಳನ್ನು ಬಳಸ್ತೇವೆ. ಆ ಪದಗಳೇ ನುಡಿಗಟ್ಟುಗಳು. ಆ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯವನ್ನು ರಚನೆ ಮಾಡೋಣ ಮಕ್ಕಳೇ. ಒಂದು ನುಡಿಗಟ್ಟು, ಕಿಡಿಕಾರು ಅಂದರೆ ಸಿಟ್ಟಿಗೇಳು ಅಂತ ಅರ್ಥ. ದುರ್ಯೋಧನನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು. ಮುಖ ಅರಳು, ಸಂತೋಷವಾಗು. ನಿಮಗೂ ಸಂತೋಷ ಆದಾಗ ಮುಖ ಹರಳುತ್ತೆ ಅಲ್ವಾ ಮಕ್ಕಳೇ? ನಿಜ ಅಲ್ವಾ? ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು. ನೋಡಿ, ಮಗುವಿನ ಮುಖ ಎಷ್ಟು ಚೆನ್ನಾಗಿ ಆನಂದವಾಗಿದೆ ಎಂಬತಕ್ಕಂಥದ್ದನ್ನ ವರ್ಣನೆ ಮಾಡ್ತಕ್ಕಂಥ ಒಂದು ಪದವನ್ನು ಒಂದು ಮುಖ್ಯವಾದಂಥ ಒಂದು ಪದದಲ್ಲಿ ಹೇಳ್ತೀವಿ. ಅದನ್ನೇ ಸಂಕ್ಷಿಪ್ತವಾಗಿ ಹೇಳ್ತೀವಿ. ಆ ಒಂದು ಪದವನ್ನು ನುಡಿಗಟ್ಟು ಅಂತ ಹೇಳ್ತೀವಿ. ಇನ್ನೊಂದು ನುಡಿಗಟ್ಟನ್ನು ನೋಡೋಣ. ಮೇಲುಗೈ, ಗೆಲುವು. ಮೇಲುಗೈ ಅಂದರೆ ಗೆಲುವು. ಹಾಕಿ ಆಟದಲ್ಲಿ ಭಾರತದ ಮಹಿಳೆಯರು ಜಪಾನ್ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ. ನುಡಿಗಟ್ಟುಗಳನ್ನು ಅವುಗಳ ಅರ್ಥದೊಂದಿಗೆ ಹೊಂದಿಸಿ ಹೇಳಿ ಮಕ್ಕಳೇ. ಇಲ್ಲಿ ನೀರಿಗೆ ಹಾಕು, ಬೇರೂರು, ಮೈ ಬಗ್ಗಿಸು, ಶ್ರಮ ಪಡು, ವ್ಯರ್ಥ ಮಾಡು, ಸ್ಥಿರವಾಗಿರು. ಹೊಂದಿಸ್ತಿದ್ದೀರಾ? ಬೇಗ ಹೊಂದಿಸಿ ನೋಡೋಣ. ನೀವು ಹೊಂದಿಸಿರ್ತಕ್ಕಂಥದ್ದು ಸರಿಯಾಗಿದೆಯೇ ಇಲ್ವೇ ಎಂಬತಕ್ಕಂಥದ್ದಾಗಿ ನೋಡೋಣ, ಗಮನಿಸೋಣ. ನೋಡಿ, ಇಲ್ಲಿ ಹೊಂದಿಸಿದೆ. ನೀರಿಗೆ ಹಾಕು, ವ್ಯರ್ಥ ಮಾಡು. ಹಾಗೆ ಬೇರೂರು, ಈ ಪದದ ಅರ್ಥ ಸ್ಥಿರವಾಗಿರು. ಮೈ ಬಗ್ಗಿಸು, ಈ ಪದದ ಅರ್ಥ ಶ್ರಮ ಪಡು ಎಂಬುದಾಗಿ ಆಗಿದೆ. ಈ ಚಿತ್ರಕ್ಕೆ ಒಗಟನ್ನು ರಚಿಸಿ. ಈ ಚಿತ್ರ ನೋಡ್ತಾ ಇದ್ದೀರಾ? ಮೊಟ್ಟೆ. ಮೊಟ್ಟೆ ಅನ್ನೋದಕ್ಕೆ ಒಂದು ಒಗಟನ್ನು ರಚನೆ ಮಾಡಬೇಕು. ನೆನಪಾಯ್ತಾ? ಸರಿಯಾದ ಉತ್ತರ. ಸುತ್ತಲೂ ಗೋಡೆ, ಎತ್ತ ನೋಡಿದರೂ ಬಾಗಿಲೇ ಇಲ್ಲ. ಅದಕ್ಕೆ ಉತ್ತರ ಏನು? ಅಲ್ಲೇ ಇದೆ ಚಿತ್ರದಲ್ಲಿ, ಮೊಟ್ಟೆ. ಇಂಥ ಒಗಟನ್ನು ರಚನೆ ಮಾಡಿದ್ದೀವಿ. ಇಂತಹ ಒಗಟುಗಳನ್ನು ತಾವು ಬಿಡಿಸಿ ನೋಡೋಣ. ಚಿಕ್ಕ ಮನೆಗೆ ಚಿನ್ನದ ಬೀಗ. ನೆನಪಾಯ್ತಾ? ಸರಿಯಾದ ಉತ್ತರ. ನೋಡೋಣ, ಊಹಿಸಿದ್ದು ಸರಿಯಾಗಿದೆಯಾ ನೋಡಿ. ಮೂಗುತಿ. ಹೆಣ್ಣುಮಕ್ಕಳು ಮೂಗಲ್ಲಿ ಮೂಗುತಿ ಇಟ್ಕೊಂಡಿದ್ದೀರಲ್ವಾ ಹೆಣ್ಣುಮಕ್ಕಳು? ಅದಕ್ಕೆ ಚಿಕ್ಕ ಮನೆಗೆ ಚಿನ್ನದ ಬೀಗ. ಇನ್ನೊಂದು ಊಟನ ನೋಡೋಣ. 5 ಮನೆಗೆ ಒಂದೇ ಅಂಗಳ. 5 ಮನೆಗೆ ಒಂದೇ ಅಂಗಳ. ಏನು ಅಂತ ಊಹಿಸಿದ್ರಾ? ಗೊತ್ತಾಯ್ತಾ? ಸರಿಯಾದ ಉತ್ತರ ಅಂಗೈ. ಇನ್ನೊಂದು ಒಗಟು ನೋಡೋಣ. ಹಸಿರು ಮರದಲ್ಲಿ ಮೊಸರು ಚೆಲ್ಲಿದೆ. ನೆನಪಾಯ್ತಾ? ಹೆಣ್ಮಕ್ಳಿಗೆ ತುಂಬ ಇಷ್ಟ, ಹೌದಲ್ವಾ? ಏನದು? ಮಲ್ಲಿಗೆ. ಮಲ್ಲಿಗೆ ಹೂವು. ಸರಿಯಾದ ಉತ್ತರ. ಮುಂದಕ್ಕೆ ಮೌಲ್ಯಮಾಪನ. ನೀವು ಮಕ್ಕಳು ಇದನ್ನು ಪ್ರಶ್ನೆಗಳನ್ನು ಬರ್ಕೋಬೇಕು. ಬರ್ಕೊಂಡು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು. ನಿಮಗೆ ಗೊತ್ತಿರುವ ಜನಪದ ಹಾಡುಗಳನ್ನು ಸಂಗ್ರಹಿಸಿ ಹಾಡಿರಿ. ನಿಮ್ಮ ಮನೆಯ ಗುರುತನ್ನು ಇನ್ನೊಬ್ಬರಿಗೆ ತಿಳಿಸಲು ನೀವು ಸೂಚಿಸುವ ಸ್ಥಳಗಳನ್ನು ಈ ಪದ್ಯದ ಹೆಣ್ಣಿನ ಗುರುತಿನ ಮಾತುಗಳಿಗೆ ಹೋಲಿಸಿ ಬರೆಯಿರಿ. ನಿಮಗೆ ಗೊತ್ತಿರುವ ಗಾದೆ ಮಾತು, ಒಗಟು, ನುಡಿಗಟ್ಟುಗಳನ್ನು ಸಂಗ್ರಹಿಸಿ ಬರೆಯಿರಿ. ಇದನ್ನು ಬರೆದುಬಿಟ್ಟು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳೇ. ಈ ಒಂದು ಪದ್ಯವನ್ನು ಹಾಡಿದಂಥವರು, ಗಾಯನ ಮಾಡಿದಂಥವರು ತಾರಾಶ್ರೀ MS ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಂಕೇನಹಳ್ಳಿ ರವರು. ತಮಗೆ ವಂದನೆಗಳು. ಪ್ರಸ್ತುತಿ ನಾರಾಯಣ ಸ್ವಾಮಿ, ಸಹಶಿಕ್ಷಕರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿ. ನಮಸ್ಕಾರ.